ಕಿಟಕಿಗೆ ನಮ್ಮ ಮಗು ಹೆಂಗ ಉರ್ಲಕ್ ಸಾಧ್ಯತೆ ಹೇಳ್ರಿ ಸರ್. ಇದ ಕಿಟಕಿ ಹಿಂಗೆ ಸೇಮ್ ಐತಿ ಸರ್. ಎಲ್ಲ ಬೆಣ್ಣ ಮ್ಯಾಗೆಲ್ಲ ಬಾಸಣಿಕೆ ಬಂದಾವ್ರಿ ಮಗನಿಗೆ. ಸರ್ ಹೆಂಗ್ರಿ ಏನ್ರಿ ತಾಯಿಗೇನು ಉತ್ತರ ಕೊಡ್ತೀರಿ? ಮಗು ಮಲಗಿದ್ನು ನನಗೆ ಮಾತು ಬರೋದಿಲ್ಲ. ಕಾನೂನು ಏನದ, ಪೊಲೀಸ್ ತನಿಖೆ, ನಮ್ಮ ಸಂದೇಹಗಳು ಏನದಾವ, ತಾಯಿ ಅಥವಾ ನಾವು ಸಾರ್ವಜನಿಕರು ಅಥವಾ ಏನೇ ಪ್ರಶ್ನೆಗಳದಾವ ಎಲ್ಲ ಕೂಲಂಕಷವಾಗಿ ಪರಿಶೀಲನೆ. ಈ ಕ್ಷಣದಿಂದ ನೀವು ಆ ಶಾಲೆಯ ಮುಖ್ಯೋಪಾಧ್ಯಾಯರು ಯಾರ್ದಾರಲ್ಲ ಅವ್ರನ್ನ ಮತ್ತು ವಾರ್ಡನ್ನ ಈ ತಕ್ಷಣದಿಂದ ಅವ್ರನ್ನ ಟರ್ಮಿನೇಟ್ ಮಾಡ್ಬೇಕು ಸರ್. ಸರ್ಕಾರಕ್ಕೆ ಬರೀಬೇಕು. ಅವ್ರ ನಾಳಿಂದ ಇಲಾಖೆ ಇದನ್ನ ಏನು ಎನ್ಕ್ವೈರಿ ಒಳಪಡ್ಬೇಕು. ಅಲ್ಲಿ ಪೊಲೀಸ್ ಇಲಾಖೆ ಎನ್ಕ್ವೈರಿ ಒಳಪಡ್ಬೇಕು ಸರ್. ಒಂದು ದಲಿತ ಹುಡುಗನ ಈ ರೀತಿ ಒಂದು ಸ್ಕೂಲ್ದಾಗ ಸಾಯ್ತೈತೆ ಅಂದ್ರ ಅದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಅದ್ ಮರ್ಡರ್ ಆಗಿತ್ತು, ಸುಸೈಡ್ ಆಗಿತ್ತು. ಆಫ್ಟರ್ ಇದನ್ನ ಸರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಪೊಲೀಸ್ ಇಲಾಖೆ ಹೇಳ್ತೈತ್ರಿ. ಬಟ್ ಒಬ್ಬ ಆ ಶಾಲೆ ಪ್ರಿನ್ಸಿಪಾಲ ಮತ್ತು ವಾರ್ಡನ ಅವ್ರ ನೆಗ್ಲಿಜೆನ್ಸ್ ಇದ್ದ ಇವತ್ತೊಂದು ಮಗುನ ಪ್ರಾಣ ಹೋಗ್ತೈತೆ ಅಂದ್ರೆ ಅದು 2 SC ರಿಸರ್ವೇಶನ್ ಮತಕ್ಷೇತ್ರ ಸರ್. ರಾಯಬಾಗ್ ತಾಲೂಕದಾಗ 2 ರಿಸರ್ವೇಶನ್ ಮತಕ್ಷೇತ್ರದಾಗ ಒಂದು ದಲಿತ ಮಗುನ ಪ್ರಾಣ ಹೋಗ್ತೈತೆ ಅಂದ್ರೆ ಇದಕ್ಕಿಂತ ಘೋರ ದುರಂತ ನಮ್ಗೆ ಇನ್ನೊಂದಿಲ್ಲ ಸರ್. ಅದಕ್ಕೆ ದಯವಿಟ್ಟು ಈ ತಕ್ಷಣ ತಾವು ಏನ್ ಮಾಡ್ಬೇಕಂದ್ರೆ ಇಲಾಖೆಗೆ ನೀವು ಅವ್ರನ್ನಿಬ್ರು ಟರ್ಮಿನೇಟ್ ಮಾಡ್ಬೇಕು. ಎಲ್ಲಾ ಸಿಬ್ಬಂದಿನ ನೀವು ಅಲ್ಲಿ ಇದನ್ನ ತೆಗಿಬೇಕು ಸರ್, ಬದಲಾವಣೆ ಮಾಡಬೇಕು. ಆಮೇಲೆ ಅಲ್ಲಿ ಇರುವಂತ ಮಕ್ಕಳಿಗೆ ಸೇಫ್ಟಿ ತಾವು ಏನಾದ್ರು ಒದಗಿಸ್ಬೇಕು ಸರ್. ಖಂಡಿತ. ಯಾಕಂದ್ರೆ ಒಂದು ಮಗು ಈಗ 9th ಸ್ಟ್ಯಾಂಡರ್ಡ್ ಮಗು, 15 ವರ್ಷದ ಮಗು ಇವತ್ತು ಕೈ ಬಂದ ಮಗು ಬಾಯಿಗೆ ಬರಲಾರ್ದಂಗ ಅಂತಂದ್ರ ಅವ್ರ ತಾಯಿಗೆ ಏನಾಗ ಆಗ್ಬೇಕು ಗತಿ. ಇಂಥ ಪರಿಸ್ಥಿತಿಯಾಗ ಅವ್ರಿಗೆ ಏನ್ ನೋವು ಆಗ್ಬೇಕು. ಅಲ್ರಿ ಸರ್, ಆ ವಾರ್ಡನ್ ನಮ್ ದಲಿತ ಮಕ್ಕಳನ್ನಾಗೆ ಟಾರ್ಗೆಟ್ ಮಾಡ್ತಾರೆ ಸರ್. ಮೊದಲಿಂದ ತಗೊಂತೀನಿ ಮೊದ್ಲಿಂದ. ಈಗ ನೋಡಿ ನಾವು ಪ್ರಿನ್ಸಿಪಲ್ ಅದನ್ನ ಸಾಲಿ ಸುದ್ದು ಮಾಡ್ಬೇಕಂತ ಹಾಕಿದೀವಿ. ಬಟ್ ಇರ್ಲಿ, ತಾವೆಲ್ಲ ಏನ್ ಹೇಳ್ತಾ ಇದೀರಿ ಆ ಎಲ್ಲಾ ಕ್ರಮ ಆಲ್ರೆಡಿ ಸರ್ DC ಸರಿಗೆ ಮಾತಾಡಿದ್ದೀನಿ ಮತ್ತು ನಮ್ಮ ಕ್ರೈ GD ಅವರಿಗೆ ಮಾತಾಡಿ ಸರ್ ಹಿಂಗೆ ಹೊರಟಿದ್ದೀನಿ ಅಂತ. ಎಲ್ಲರಿಗೆ ದುಃಖ ಸರ್. ಒಂದು ಮಗು ಸರ್ ಈಗ ನಾವು ಬಾಯಿ ಬಂದು ಭಾರತ ದೇಶದ ಆಸ್ತಿ. ಈ ಮಗು ಒಂದು ಮುಂದೆ IAS ಆಗ್ತಿತ್ತು, IPS ಆಸ್ತಿ ಅಲ್ಲ, ದೊಡ್ಡ ಮಟ್ಟದ ರಾಜಕಾರಣ ಇದು ಅಂತ ಹೇಳಿ ನಾವು ಮತ್ತೆ ಶಾಣೆನೂ ಇತ್ತು ಅಂತ ಇಂಥ ಮಗನ್ ಕಳ್ಕೊಂಡ್ ಸರ್ ನಮ್ಗೆ ಎಷ್ಟು ದುಃಖನೇ ಇಲ್ಲ ಸರ್. ನಾವು ವಾರ್ಡನ್ ಸರ್ SC ಅಂತ ಹೇಳಿ ಸರ್ ಟಾರ್ಗೆಟ್ ಮಾಡ್ತಾನೆ ಸರ್. ಬೇಕಾದ್ರೆ ಹುಡುಗರು ಫೋನ್ ಹಚ್ಚಿದ್ರೆ ಸರ್ ಮಕ್ಕಳನ್ನ ಅಲ್ಲ ಆಮೇಲೆ ಅಂತ ಹೇಳಿ ಸರ್ ತಂದೆ ತಾಯಿಗೆ ಕಾಲ್ ಮಾಡ್ಬೇಕಲ್ಲ ಸರ್. ಅವ್ರ ಕಾಲ್ ಮಾಡಿದ್ದಾರೆ ಇವತ್ತು ಅವ್ರನ್ನ ಆಕ್ಷನ್ ಆಗ್ಬೇಕು. ಮತ್ ಒಂದೇನ್ ದುರಂತ ಅಂದ್ರೆ ಸರ್, ಭಾರತ ದೇಶಕ್ಕೆ ಸಂವಿಧಾನ ಸಿಕ್ಕಿ 80 ವರ್ಷ. ಮೊನ್ನೆ ನಾವು ಆಗಸ್ಟ್ 15 ಆಚರಣೆ ಮಾಡಿದ್ವಿ ಸರ್. ಇನ್ನೂ ಅಸ್ಪೃಶ್ಯತೆ ಅನ್ನೋದು ಹೋಗಿಲ್ಲ. ಇನ್ನ ದಲಿತರ ಮೇಲೆ ದೌರ್ಜನ್ಯ ತಪ್ಪಿಲ್ಲ, ಜಾತೀಯತೆ ತಪ್ಪಿಲ್ಲ. ತಾವು ಸಮಾಜ ಕಲ್ಯಾಣ ಇಲಾಖೆ ಒಬ್ಬ ಜಿಲ್ಲಾಧಿಕಾರಿ ಆಗಿ ಇಂಥ ಈ ಮಗುಗೆ ಏನ್ ಅನ್ಯಾಯ ಆಗಿತ್ತಲ್ಲ, ನಮ್ಮ ಬೆಳಗಾವಿ ಜಿಲ್ಲಾದಾಗ ಅಷ್ಟಲ್ಲ, ನೀವು ಕರ್ನಾಟಕ ರಾಜ್ಯಕ್ಕೆ ಉದಾಹರಣೆ ಆಗ್ಬೇಕು. ಅಂತವ್ರಿಗೆ ತಮ್ಮ ಇಲಾಖೆ ವತಿಯಿಂದ ಏನ್ ಪನಿಷ್ಮೆಂಟ್ ಮಾಡಿದ್ರೆ ಅದು ಪನಿಷ್ಮೆಂಟ್ ಆಗ್ಬೇಕು. ಇನ್ ಯಾವತ್ತೂ ಅವ್ರ ನೌಕರಿ ಸೇರಬಾರ್ದು. ಇನ್ನೊಂದ ಈ ಇಲಾಖೆಯಿಂದ ಆ ಮಗುಗೆ ಏನ ಸಲ್ಲಬೇಕಾಗಿದ್ದ ಏನಾರು ಇದನ್ನ ಇರ್ತೈತಲ್ಲ ಸರ್, ಅದನ್ನ ಪರಿಹಾರ ಆ ಮಗುಗ ಮತ್ತ ಅವ್ರ ಒದಗಿಸ್ಬಿಡ್ಬೇಕು ಸರ್ ಅವ್ರ ಕುಟುಂಬಕ್ಕೆ. ಸರ್ ಈಗ ತಾವು ಹೇಳಿದ್ರೆ ನಿಜ. ಬಟ್ ನಿಮ್ಮ ಮಾತುಗಳಲ್ಲಿ ಒಂದು ಜಾತಿ ಕಾರಣಕ್ಕೆ ಶಾಲೆಯಲ್ಲಿ ಹಂಗ ಆಗ್ತದ ಅಂತಂದ್ರೆ ನನಗೆ ಬಹಳ ಖೇದದಿಂದ ಜವಾಬ್ದಾರಿ ತಗೊಂತಾರೆ. ನಾವು ಸಮಾಜ ಕಲ್ಯಾಣ ಇಲಾಖೆ ಜಾತಿ ವಿಶ್ವ ನಿರ್ಮೂಲನೆಗಾಗಿ ಕೆಲಸ ಮಾಡತಕ್ಕಂಥ ಇಲಾಖೆ. ತನಿಖೆಯಿಂದ ಮಕ್ಕಳು ಒಪಿನಿಯನ್ ಜಾತಿ ಆಧಾರದ ಮೇಲೆ ನಮ್ಮ ಸಿಬ್ಬಂದಿ ಭೇದ ಭಾವ ಮಾಡ್ರ ಅನ್ನೋದು ಬಂತಂತ ತಾವ್ ಹೇಳ್ದಂಗೆ ಟರ್ಮಿನೇಟ್ ಮಾಡಕ್ಕೆ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ. ನೀವು ಇವತ್ತು ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ಈ ದುಃಖ ನಾವು ಏನ್ ಕೊಟ್ರು ಟರ್ಮಿನೇಟ್ ಆಗದೆ ಇದ್ರ ಪ್ರಿನ್ಸಿಪಾಲ ಮತ್ತೆ ಅಲ್ಲಿ ವಾರ್ಡನ ಅಲ್ಲಿ ಇವತ್ತು ಯಾರು ಪ್ರೆಸೆಂಟ್ ಇದ್ದಂತ ಸಿಬ್ಬಂದಿಗಳು ಸರ್ ಟರ್ಮಿನೇಟ್ ಆಗದೆ ಇದ್ರೆ ನಾಳೆ ನಾವು ಅಲ್ಲಿ ಸುಟ್ಟಟ್ಟಿ ಸ್ಕೂಲ್ ಕೀಲಿ ಹಾಕಿ ಅದನ್ನ ನಾವು ಶಾಲೆ ಬಂದ್ ಮಾಡುವಂತ ವ್ಯವಸ್ಥೆ ನಾವು ಮಾಡೋದಾಗ್ತದೆ. ಯಾಕಂದ್ರೆ ಒಂದು ಮಗು ಹೋತ್, ಇನ್ನು ಮುಂದಿನ ವಾರ ಇನ್ನೊಂದು ಮಗು ಹೋತ ಅಂದ್ರೆ ಜವಾಬ್ದಾರಿ ಆಗ್ತದೆ.